ವೈ ಮನೆ ಊಟ ತಿನ್ನಿಂಗ್ ಆಗಿರೋದು, ಪ್ರಸಾದ ತಿಂದಲ್ಲ. ಕಂಗ್ರ್ಯಾಚುಲೇಷನ್ ಬ್ರದರ್. ಸಬ್ಸ್ಕ್ರೈಬ್ ಮಾಡ್ರಿ, ಸಪೋರ್ಟ್ ಮಾಡ್ರಿ ಅಷ್ಟೇ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾ ವಂಡರ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಬಂದು ಶಿವರಾತ್ರಿ ವ್ಲಾಗ್ ಆಗಿರುತ್ತೆ. ಶಿವರಾತ್ರಿ ನಮ್ಮೂರಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ನಾನು ಇವತ್ತು ಈ ವ್ಲಾಗಲ್ಲಿ ನಿಮಗೆಲ್ಲ ತೋರಿಸ್ತೀನಿ. ಆ್ಯಂಡ್ ವಿಡಿಯೋನ ಎಂಡ್ವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಾನು ರೆಡಿಯಾಗಿ ನಮ್ಮಮ್ಮ ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ರು, ಅದನ್ನ ತೊಗೊಂಡು ಇವಾಗ ದೇವಸ್ಥಾನಕ್ಕೆ ಹೋಗ್ತೀನಿ. ದೇವಸ್ಥಾನದಲ್ಲಿ ಯಾವ ಥರ ಇರುತ್ತೆ ಅನ್ನೋದನ್ನೆಲ್ಲನೂ ನಾನು ತೋರಿಸ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಚೆನ್ನಾಗಿದೆ, ಸಖತ್ತಾಗಿ ಮಾಡಿದ್ದಾರೆ ಅಂತ ಎಲ್ಲರೂ ಹೇಳ್ತಿದ್ರು. ದೇವಸ್ಥಾನ ರೀಚ್ ಆದ್ವಿ. ನೋಡಿ, ಇದು ದೇವಸ್ಥಾನ ಎಂಟ್ರೆನ್ಸಲ್ಲಿ ಈ ಥರ ಹೂವಿನಿಂದ ಅಲಂಕಾರ ಮಾಡಿರೋದು. ಸಿಕ್ಕಾಪಟ್ಟೆ ರಶ್ ಇತ್ತು. ನಾವು ಮಧ್ಯಾಹ್ನ 3 ಗಂಟೆ ಮೇಲೆ ಹೋದ್ವಿ, ಆದ್ರೂ ಜನ ಜಾಸ್ತಿನೇ ಇದ್ದರು. ಹಾಗೆ ಒಳಗಡೆ ಹೋದ್ವಿ, ಕಾಲು ತೊಳ್ಕೊಂಡು ಹಾಗೆ ಡೆಕೋರೇಷನ್ ಎಲ್ಲ ನೋಡಿಕೊಂಡು ದೇವ್ರ ದರ್ಶನ ಮಾಡೋಣ ಅಂತ ಒಳಗಡೆ ಹೋಗ್ತಾ ಇದ್ದೀವಿ. ಪ್ರತಿ ವರ್ಷವೂ ಮಹಾಶಿವರಾತ್ರಿಗೆ ದೇವಸ್ಥಾನ ಪೂರ್ತಿ ಅಲಂಕಾರ ಮಾಡಿರ್ತಾರೆ. ಅಂದರೆ ವರ್ಷವೂ ಬೇರೆ ಬೇರೆ ಥರ ಡಿಫ್ರೆಂಟಾಗಿ ಅಲಂಕಾರನ ಮಾಡಿರ್ತಾರೆ. ವಿಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ. ಗೈಸ್ ನೋಡ್ರಿ, ದೇವಸ್ಥಾನ ಡೆಕೋರೇಷನ್ ಯಾವ ಥರ ಮಾಡಿದಾರಂತ. ಆ್ಯಂಡ್ ಹುಡುಗಿರಿ ಇಲ್ಲಿ ಸೆಲ್ಫಿ ತೊಗೊಳೋದ್ರಲ್ಲಿ ಬ್ಯುಸಿ ಆಯಿತು. ಆಮೇಲೆ ಹಾಗೆ ಒಳಗಡೆ ಹೋದ್ವಿ. ಅಲ್ಲೇ ತೆಂಗಿನಕಾಯಿ ಕೂಡ ಓಡ್ಕೊಟ್ರು. ಆಮೇಲೆ ದೇವ್ರ ದರ್ಶನ ಮಾಡೋಣ ಅಂತ ಒಳಗಡೆ ಹೋಗ್ತೀವಿ. ಸಿಕ್ಕಾಪಟ್ಟೆ ಕ್ಯೂ ಸಿಸ್ಟಮ್ ಮಾಡಿದ್ರು. ಆ್ಯಂಡ್ ಇವರು ನನಗೆ ಗೊತ್ತಿರೋರೆ, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಮುಖ ಮುಚ್ಕೊಂಡ್ರು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ದೇವಸ್ಥಾನಕ್ಕೆ ಬರೋರಿಗೆ ಕುಡಿಯೋಕ್ಕೆ ನೀರು ಕೊಡ್ತಿದ್ರು ಅವರು. ನೀವು ವಿಡಿಯೋದಲ್ಲಿ ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತ. ನಾವು ಹೋಗೋಕ್ಕೆ 3 ಗಂಟೆ 3:30 ಆಗಿತ್ತು. ಆವಾಗಲೇ ಇಷ್ಟೊಂದು ಜನ ಇದ್ದರು. ಇನ್ನು ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಜನ ಇದ್ದರು. ನಾವು ಹೋದ್ಮೇಲೆ ಕೂಡ ಇನ್ನೂ ಜನ ಬರ್ತಾನೇ ಇದ್ದರು. ಎಷ್ಟೊತ್ತು ಕ್ಯೂವಲ್ಲಿ ನಿಂತ್ಕೊಂಡಿದ್ರಿ. ಬಂದವ್ರಿಗೆಲ್ಲ ಇಲ್ಲಿ ಕುಡಿಯೋಕ್ಕೆ ನೀರು ಕೂಡ ವ್ಯವಸ್ಥೆ ಮಾಡಿದರು, ತುಂಬ ಬಿಸಿಲಿತ್ತು ಅಂತ. ಹಾಗೆಯೇ ಅರ್ಚನೆ ಅಭಿಷೇಕ ಮಾಡಿಸೋರ್ಗೂ ಕೂಡ ಟಿಕೆಟ್ ಇಶ್ಯೂ ಮಾಡ್ತಾಯಿದ್ರು. ನಾವು ದುಡ್ಡು ಕೊಟ್ಬಿಟ್ಟು ಟಿಕೆಟ್ ಇಸ್ಕೊಂಡು ಹಾಗೆ ಒಳಗಡೆ ಹೋಗಬೇಕಾಗಿತ್ತು. ಅಭಿಷೇಕ ಅನ್ನದಾನ ಚೀಟಿ, ಅರ್ಚನೆ ಅಭಿಷೇಕ ಅನ್ನದಾನ ಚೀಟಿ, ಅರ್ಚನೆ ಅಭಿಷೇಕ ಅನ್ನದಾನ ಚೀಟಿ, ಅರ್ಚನೆ. ನಾವು ಕ್ಯೂನಲ್ಲಿ ಹೋಗ್ಬೇಕಾದ್ರೆ ಇವರೆಲ್ಲ ಆಲ್ರೆಡಿ ದರ್ಶನ ಮುಗಿಸ್ಕೊಂಬಂದು ದೇವ್ರ ಹತ್ರ ಸೆಲ್ಫಿ ಎಲ್ಲ ತೊಗೊತಾ ಇದ್ರು. ನಾವಿನ್ನು ಕ್ಯೂನಲ್ಲೇ ನಿಂತಿದ್ದೀವಿ. ನೋಡಿ, ಒಳಗಡೆ ಹೋಗೋಕ್ಕೂ ಜಾಗ ಇಲ್ಲ, ಇಷ್ಟೊಂದು ಜನ ಇದ್ದಾರಂತ. ಸ್ವಲ್ಪ ಜನನೇ ಬಿಡ್ತಾಯಿದ್ರು. ಹಾಗೆ ಒಳಗಡೆ ಹೋದ್ವಿ. ಒಳಗಡೆ ಹೋದ್ರೂ ಸಿಕ್ಕಾಪಟ್ಟೆ ಕ್ಯೂ ಇತ್ತು. ನೋಡಿ, ಇಲ್ಲಿ ವಿಡಿಯೋದಲ್ಲಿ ತೋರಿಸಿದ್ದೀನಿ ಎಷ್ಟೊಂದು ಜನ ಇದ್ದಾರಂತ. ಸಿಕ್ಕಾಪಟ್ಟೆ ಕ್ಯೂ ಇತ್ತು. ಹೇಗೋ ವೆಯ್ಟ್ ಮಾಡಿದ್ರಿ. ಒಳಗಡೆ ನೋಡಿ ಎಷ್ಟೊಂದು ಜನ ಇದ್ದಾರಂತ. ಇವ್ರು ಯಾಕೆ ನನಗೆ ಗುರಾಯಿಸ್ತಿದ್ರು ನನಗಂತೂ ಗೊತ್ತಿಲ್ಲ. ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅನಿಸುತ್ತೆ. ನೋ ಕಾಮೆಂಟ್ಸ್. ನಾವು ಒಳಗಡೆ ಹೋಗಿ ದೇವ್ರ ದರ್ಶನ ಮುಗಿಸೋಕ್ಕೆ ತುಂಬಾ ಲೇಟ್ ಆಯಿತು. ಇದಿಷ್ಟೇ ಜನ ಅಲ್ಲದೆ ನೋಡಿ ನಮ್ಮ ಹಿಂದೆ ಎಷ್ಟೊಂದು ಜನ ಇದ್ದಾರಂತ. ಇವರೆಲ್ಲ ನಮ್ಮ ಹಿಂದೆನೇ ಇರೋದು. ಇನ್ನೂ ಹೊರಗಡೆ ಕೂಡ ತುಂಬ ಜನ ಇದ್ದಾರೆ ಅನಿಸುತ್ತೆ. ಇವನ ಹೆಸರು ದರ್ಶನ್ ಅಂತ, ನಾವು ಗುಂಡ ಅಂತ ಕರೆಯೋದು. ಅವನು ಕೂಡ ಅಲ್ಲೇ ಇದ್ದ. ಬ್ಲಾಗ್ ಮಾಡೋದನ್ನ ಎಲ್ಲರಿಗೂ ಹೇಳ್ತಾವೆ. ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಫೋನ್ ಬಿಟ್ಟು ಇರಕ್ಕಾಗಲ್ಲ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಅಜ್ಜಿ ಅನ್ಬಿಟ್ಟು ಕ್ಯೂ ಇಲ್ಲದೆ ಬಿಟ್ಟವ್ರು ನೋಡಿ ಗೈಸ್. ಇಟ್ಕೊಡ್ತೀನಿ ಬಕೆಟ್. ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಫೈನಲಿ ದೇವ್ರ ದರ್ಶನ ಮಾಡೋಣ ಅಂತ ಒಳಗಡೆ ಬಂದ್ವಿ. ಅಂದರೆ ಒಳಗಡೆ ಬಿಡಲ್ಲ, ಅಲ್ಲೇ ಮಂಗಳಾರತಿ ತೊಗೊಂಡು ನಾವು ಹೊರಗಡೆ ಬರಬೇಕು. ನಾರ್ಮಲ್ ಡೇಸಲ್ಲಿ ದೇವಸ್ಥಾನದ ಒಳಗಡೆ ಬಿಡ್ತಾರೆ, ಪೂಜೆ ಮಾಡಿಸ್ಕೊಂಡು ನಾವು ಬರ್ಬೋದು. ಈ ಥರ ರಶ್ ಇದ್ದಾಗ, ಹಬ್ಬ ಏನಾದರೂ ಇದ್ದಾಗ ನಾವು ಅಲ್ಲಿಂದನೇ ಮಂಗಳಾರತಿ ತೊಗೊಂಡು ಬರಬೇಕಾಗುತ್ತೆ. ದೇವ್ರ ದರ್ಶನ ಮುಗೀತು. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹಾಗೆ ಅಲ್ಲಿರೋ ವಿಭೂತಿನ ಹಚ್ಕೊಂಡು ಪಾರ್ವತಿ ದೇವಸ್ಥಾನದ ಒಳಗಡೆ ಹೋಗೋಣ ಅಂತ ಹೋದ್ವಿ. ಫೋನ್ ಮಾಡಿದ್ರೆ ಗೈಸ್ ಇನ್ನೂ ಪೂಜೆ ಮಾಡ್ತಾ ಇದ್ದೀನಿ ಅಂದರು. ಎಷ್ಟು ಬೇಗ ಬಂದಿದ್ದಾರೆ ನೋಡಿ ಗೈಸ್. ಅವರು ನಮಗೋಸ್ಕರ ವೆಯ್ಟ್ ಮಾಡ್ತಿದ್ರು. ಹಾಗೆ ಪಾರ್ವತಿ ದೇವಸ್ಥಾನದ ಒಳಗಡೆ ಹೋಗಿ ಮಂಗಳಾರತಿ ತೊಗೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ನಾನು ಅಮ್ಮ ಹೊರಗಡೆ ಬಂದು ಇವರೆಲ್ಲ ಪ್ರಸಾದ ತಿಂತಾಯಿದ್ರು ಅಂತ ನಾನು ಹಾಗೆ ವಿಡಿಯೋ ಮಾಡಿಕೊಂಡೆ. ಚಂದು ಅಂತ ನಾವು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದರು. ಸಿಕ್ಕಾಪಟ್ಟೆ ಜನ ಇನ್ನೂ ಕ್ಯೂವಲ್ಲಿ ನಿಂತಿದ್ರು. ಹಾಗೆ ಇಲ್ಲಿ ಈಶಾ ಸ್ಟ್ಯಾಚ್ಯೂ ಇತ್ತು ಅಂತ ನಾನು ನಮ್ಮಮ್ಮ ಫೋಟೋಸ್ ಎಲ್ಲ ಕ್ಲಿಕ್ ಮಾಡೋಣ ಅಂತ ಬಂದ್ವಿ. ಆದರೆ ಅಲ್ಲಿ ಫೋಟೋಸ್ ಕ್ಲಿಕ್ ಮಾಡೋಕ್ಕೆ ಆಗಿಲ್ಲ, ಅದಕ್ಕೆ ವಿಡಿಯೋ ಮಾಡಿಕೊಂಡೆ ನಾನು. ಆಮೇಲೆ ಲಾಸ್ಟಲ್ಲಿ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಹೊರಗಡೆ ಬರೋಣ ಅಂತ ಬಂದ್ವಿ. ಇಲ್ಲೆಲ್ಲ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವರ್ಷವೂ ಇದೇ ಥರ ಡೆಕೋರೇಷನ್ ಮಾಡ್ತಾರೆ.
ಹಾಗೆ ಅಲ್ಲಿ ಶಿವ ರಂಗೋಲಿ, ಶಿವ ಪಾರ್ವತಿ ಕಲ್ಯಾಣೋತ್ಸವ ಕೂಡ ಮಾಡಿದ್ರು. ಅಲ್ಲೋಗಿ ಮಂಗಳಾರತಿನ ತಗೊಂಡು ಪ್ರಸಾದ ಇಸ್ಕೊಳ್ಳೋಣ ಅಂತ ನಾನು ನಮ್ಮ ಇಬ್ರು ಹೊರಗಡೆ ಬರ್ತಾ ಇದ್ದೀವಿ. ಅಲ್ಲಿಗೆ ಬಂದ್ರೆ ಗುಂಡನೆ ಪ್ರಸಾದ ಕೊಡ್ತಿದ್ದ. ತಿಂದು ತಿಂದೆ ಹಿಂಗಾಗಿರೋದು. ರಾಜೀವ್ ಮಾಬಾಕ ವಿಡಿಯೋನಲ್ಲೆಲ್ಲ ಸರಿ ಗೈಸ್, ಸಾರಿ ಗೈಸ್, ಅವನವ್ರ ಮನೆ ಊಟ ತಿಂದು ಹಿಂಗಾಗಿರೋದು, ಪ್ರಸಾದ ತಿಂದಲ್ಲ. ಸಾರಿ ಗೈಸ್. ಗೈಸ್ ಪ್ರಸಾದ ತಿನ್ನಿ ದೇವಸ್ಥಾನದ್ದು. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಬಾಯ್. ಬಾಯ್. ಪ್ರಸಾದ ತಗೊಂಡು ಆಚೆ ಬಂದರೆ ಇಲ್ಲಿ ಚಿಕ್ಕ ಮಕ್ಳು ಆಟ ಆಡೋಕ್ಕೆಲ್ಲ ವ್ಯವಸ್ಥೆ ಮಾಡಿದ್ರು. ಅವರು ಕೂಡ ಆಟ ಆಡ್ತಿದ್ರು. ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೊರಟಿದ್ದೀವಿ. ಆಯಿತು. ಆಮೇಲೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೇನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.